ಪ್ರೀತಿಯ ಬಂಧು ಮಿತ್ರರಿಗೆ ನಮಸ್ಕಾರ. ಭಾರತದ ಪ್ರಸಿದ್ಧ ಯಾತ್ರೆ ಕೇದಾರನಾಥ 22 ಏಪ್ರಿಲ್ 2026ರಿಂದ ಪ್ರಾರಂಭ ಆಗಿದೆ. ಉತ್ತರಾಖಂಡ ರುದ್ರಪ್ರಯಾಗ ಜಿಲ್ಲೆ. ಯಾತ್ರೆ ಕೈಗೊಳ್ಳುವವರಿಗೆ ಮೇ, ಜೂನ್, ಜುಲೈ, ಸೆಪ್ಟೆಂಬರ್, ಅಕ್ಟೋಬರ್ ಸೂಕ್ತವಾದ ತಿಂಗಳುಗಳು. ಹಿಮದಿಂದ ತುಂಬಿರುವ ಬೆಟ್ಟಗಳ ಮಧ್ಯೆಯಿಂದ ಹರಿಯುವ ಮಂದಾಕಿನಿ ನದಿ. ಇದರ ಪಕ್ಕದಲ್ಲಿ ಇರುವ ಪವಿತ್ರ ಶಿವನ ದೇವಾಲಯ. ಭಾರತದ ಉದ್ದಕ್ಕೂ ಶಿವನ 12 ಜ್ಯೋತಿರ್ಲಿಂಗಗಳು ನೆಲೆಸಿದ್ದು, ಪೂಜಿಸುವವರಿಗೆ ವಿಶೇಷ ವರ ನೀಡುವುದಾಗಿ ಭಕ್ತರು ನಂಬುತ್ತಾರೆ. 12 ಜ್ಯೋತಿರ್ಲಿಂಗಗಳು: ಸೋಮನಾಥ, ಮಲ್ಲಿಕಾರ್ಜುನ, ಮಹಾಕಾಳೇಶ್ವರ, ಕಾಶಿ ವಿಶ್ವನಾಥ, ಓಂಕಾರೇಶ್ವರ, ಭೀಮಶಂಕರ, ತ್ರಯಂಬಕೇಶ್ವರ, ವೈದ್ಯನಾಗೇಶ್ವರ, ರಾಮೇಶ್ವರಂ, ಗೃಗ್ನೇಶ್ವರ, ಕೇದಾರನಾಥ. 6 ತಿಂಗಳು ಶಿವನ ದೇವಾಲಯ ಮುಚ್ಚಿರುತ್ತಾರೆ. ಪ್ರಮುಖ 4 ನೆಲೆಗಳು ಅಂದರೆ ಚಾರ್ಧಾಮ್: ಬದರಿನಾಥ, ದ್ವಾರಕಾ, ಪೂರಿ, ರಾಮೇಶ್ವರಂ. ಕೇದಾರನಾಥ ಮಳೆ ಚಳಿಯಿಂದ ಕೂಡಿರುತ್ತದೆ. ಚಾರ್ಧಾಮ್ ಯಾತ್ರೆ ಪ್ರಾರಂಭ ಆಗುವುದು ಯಮುನಾ ನದಿಯ ತೀರದಿಂದ. ಭಕ್ತರು ಧಾರ್ಮಿಕ ಆಚರಣೆಗಳ ಮೇಲೆ ನಂಬಿಕೆ ಇಡುವುದು. ಗಂಗಾ ಸ್ನಾನ ಮಾಡಿ ಪಾಪಗಳು ಕಳೆಯುತ್ತವೆ, ಆತ್ಮಶುದ್ಧಿ ಆಗುತ್ತದೆ. ನಂತರ ಕೇದಾರನಾಥದಲ್ಲಿ ಹೋಗಿ ಮೋಕ್ಷ ಪಡೆಯುತ್ತಾರೆ ಎಂಬ ನಂಬಿಕೆ. ಬದರಿನಾಥದಲ್ಲಿ ವಿಷ್ಣುವಿನ ಪೂಜೆ ಮಾಡುತ್ತಾರೆ. ಮೋಕ್ಷ ಮತ್ತು ಶಾಂತಿಯ ಪ್ರತೀಕ ಆಗಿದೆ. ಈ ಯಾತ್ರೆ ಕೈಗೊಳ್ಳುವವರು ಉಣ್ಣೆಯ ಬಟ್ಟೆಗಳು ತಮ್ಮ ಜೊತೆಯಲ್ಲಿ ಇಟ್ಟುಕೊಳ್ಳಬೇಕು. ಮಳೆಯ ವಾತಾವರಣವು ಹಾಗೆ ಇರುತ್ತದೆ. ಔಷಧಿಗಳು ಅತ್ಯವಶ್ಯಕ. ಹವಾಮಾನ ಇದ್ದ ಹಾಗೆ ಇರುವುದಿಲ್ಲ. ಕೇದಾರನಾಥ ಯಾತ್ರೆ ತುಂಬ ಕಠಿಣವಾದದ್ದು. 51 ಕ್ವಿಂಟಾಲ್ ಹೂಗಳಿಂದ ದೇವಸ್ಥಾನ ಅಲಂಕರಿಸಲಾಗುತ್ತದೆ. ಇಲ್ಲಿಯ ಪ್ರಮುಖ ಪ್ರಾಣಿ ವಾಹನ ಕತ್ತೆ ಕುದುರೆ ಮುಖವುಳ್ಳ ಪ್ರಾಣಿ. 16ರಿಂದ 18 ಕಿಲೋಮೀಟರ್ ಬೆಟ್ಟವನ್ನು ಟ್ರಕ್ಕಿಂಗ್ ಅಂದರೆ ಗುಡ್ಡಗಾಡು ಪ್ರದೇಶದಲ್ಲಿ ನಡೆಯುವುದು. ಜ್ಯೋತಿರ್ಲಿಂಗ ಅಂದರೆ ಸರ್ವಶಕ್ತ ಶಿವನ ಕಾಂತಿ. ಡೋಲಿ ಅಂದರೆ ಬೊಂಬುಗಳಿಂದ ಮಾಡುವ ಕುರ್ಚಿ. ವಯಸ್ಸಾದವರಿಗೆ, ಅಂಗವಿಕಲರಿಗೆ ಎತ್ತುಕೊಂಡು ಹೋಗುವುದು. ಕೇದಾರನಾಥದಲ್ಲಿ ಛತ್ರಿ, ರೈನ್ಕೋಟ್ ತುಂಬ ಅವಶ್ಯಕ. ಮಳೆ ಬೀಳದ ಹಾಗೆ ರಕ್ಷಿಸುವ ಬಟ್ಟೆ. ಭಾರತದ ಮೂಲೆ ಮೂಲೆಗಳಿಂದ ಕೇದಾರನಾಥ ದರ್ಶನ ಪಡೆಯಲು ಜನರು ಹೋಗುತ್ತಾರೆ. ಭಾರತದ ಮೂಲೆ ಮೂಲೆಗಳಿಂದ ಕೇದಾರನಾಥ ದರ್ಶನ ಪಡೆಯಲು ಜನರು ಹೋಗುತ್ತಾರೆ. ಕೇದಾರನಾಥ ಘೋಷಣೆ: ಹರ ಹರ ಮಹಾದೇವ. ಇಲ್ಲಿ ಕಣ್ಣಿಗೆ ಕಾಣುವ ಪ್ರಕೃತಿ ರಮಣೀಯ ಸೌಂದರ್ಯದ ಜಲಧಾರೆಗಳಿವೆ. ದರ್ಶನ ಪಡೆದ ಭಕ್ತರು ನದಿಗಳಲ್ಲಿ ಕಸದ ರಾಶಿ ಹಾಕದೆ, ನೀರು ಗಲೀಜು ಮಾಡದೆ, ತಿನ್ನುವ ಆಹಾರ ಪೊಟ್ಟಣಗಳು, ಕುಡಿಯುವ ಟೀ, ಕಾಫಿ, ಪಾನೀಯಗಳ ಬಾಟಲಿಗಳು ನೀರಿನಲ್ಲಿ ಎಸೆಯಬಾರದು. ಇದರಿಂದ ನದಿಯು ಮಲಿನ ಆಗುತ್ತದೆ. ಪ್ರಾಣಿ ಪಕ್ಷಿಗಳ ಹೊಟ್ಟೆಗೂ ಸೇರುತ್ತದೆ. ಭಕ್ತರು ಅರಿವು ಮಾಡಿಕೊಂಡು ಪ್ಲಾಸ್ಟಿಕ್ ಮುಕ್ತವಾಗಿ ಹೋಗಬೇಕು. ಬಂಧುಗಳೇ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.